ಸಸ್ಯಾಹಾರಿ ಆಹಾರ ಪದ್ಧತಿ ಜೀವನ ಶೈಲಿ ಒಳ್ಳೆಯದಾ ಅಥವಾ ಮಾಂಸಾಹಾರಿ ಆಹಾರ ಪದ್ಧತಿ ಒಳ್ಳೆಯದಾ? ವೆಜ್ ವರ್ಸಸ್ ನಾನ್ ವೆಜ್. ಯಾಕೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ, ಅಕ್ಷಯ್ ಕುಮಾರ್, ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಮಾಂಸಾಹಾರವನ್ನ ಬಿಟ್ಟು ಸಸ್ಯಾಹಾರಿ ಆಹಾರ ಪದ್ಧತಿಗಳಿಗೆ ಹೋಗ್ತಾ ಇದ್ದಾರೆ? ಮಾಂಸಾಹಾರದಿಂದ ನಮ್ಮ ಆರೋಗ್ಯದ ಮೇಲೆ ಹಲವಾರು ಪ್ರಯೋಜನಗಳಾಗಬಹುದು. ಅವೆಲ್ಲವನ್ನು ಈ ಸಸ್ಯಾಹಾರಿ ಆಹಾರ ಪದ್ಧತಿಯಲ್ಲಿ ನಮಗೆ ಪಡ್ಕೊಳ್ಳೋಕೆ ಸಾಧ್ಯನಾ? ಈ ಸಸ್ಯಾಹಾರಿ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪ್ರಯೋಜನಗಳಾಗತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಕನ್ನಡದಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ನೀಡ್ತಾ ಇರುವಂತಹ ನನ್ನ ಚಾನೆಲ್ನ ಹಲವಾರು ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ. ಇದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆದರೆ ಸುಮಾರು 90% ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದು ನಿಮಗೆ ಫ್ರೀ ಆಗಿರ್ಬೋದು. ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯೂಟ್ಯೂಬ್ ನನ್ನ ಈ ಪ್ರಯತ್ನವನ್ನ ಇನ್ನಷ್ಟು ಜನರಿಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಭಾರತ ದೇಶದಲ್ಲಿ ಹಲವಾರು ಜನ ಬೇರೆ ಬೇರೆ ರೀತಿಯಂತಹ ಆಹಾರ ಪದ್ಧತಿಯನ್ನು ಅನುಸರಿಸ್ತಾರೆ. ಅವರವರ ಪ್ರದೇಶಕ್ಕೆ, ಪದ್ಧತಿಗೆ, ಪರಂಪರೆಗೆ ತಕ್ಕ ಹಾಗೆ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ. ಅದರಲ್ಲಿ ಸಸ್ಯಾಹಾರವನ್ನು ಮಾತ್ರ ತಿನ್ನುವಂಥವ್ರಿಗೆ ವೆಜಿಟೇರಿಯನ್ ಅಂತ ಹೇಳ್ತೀವಿ. ಸಸ್ಯಾಹಾರದ ಜೊತೆಗೆ ಕೆಲವೊಬ್ರು ಮೊಟ್ಟೆಯನ್ನು ತಿಂತಾರೆ, ಅವರಿಗೆ ಎಗಿಟೇರಿಯನ್ ಅಂತ ಹೇಳ್ಬೋದು. ಕೆಲವೊಬ್ರು ಸಸ್ಯಾಹಾರದಲ್ಲಿ ಹಾಲಿನ ಪದಾರ್ಥವನ್ನ ತಗೊಳ್ಳೋದೇ ಇಲ್ಲ, ಅಂತವರಿಗೆ ವೀಗನ್ ಅಂತ ಹೇಳ್ತೀವಿ. ಮಾಂಸಾಹಾರವನ್ನು ತಿನ್ನೋರಿಗೆ ನಾನ್ ವೆಜಿಟೇರಿಯನ್ ಅಂತ ಹೇಳ್ತೀವಿ. ಈ ಮಾಂಸಾಹಾರದಲ್ಲಿ ಅಥವಾ ನಾನ್ ವೆಜಿಟೇರಿಯನ್ ಡಯಟ್ ಅಲ್ಲಿ ನಮ್ಮ ಆರೋಗ್ಯದ ಮೇಲೆ ಆಗುವಂತಹ ಪ್ರಯೋಜನಗಳೇನು ಅಂತ ಅರ್ಥ ಮಾಡ್ಕೊಂಡ್ರೆ ನಂತರ ಅದನ್ನ ನಾವು ಸಸ್ಯಾಹಾರದಿಂದನೂ ಕೂಡ ಹೇಗೆ ಪಡ್ಕೋಬಹುದು ಅಥವಾ ಸಸ್ಯಾಹಾರಿಗಳು ಅದಕ್ಕೋಸ್ಕರ ಏನ್ ಮಾಡಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಮಾಂಸಾಹಾರದಿಂದ ಸಿಗುವಂತಹ ಪ್ರಯೋಜನಗಳು ಯಾವುದು? ಮೊದಲನೇದು, ಕಂಪ್ಲೀಟ್ ಪ್ರೋಟೀನ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಮಾಂಸಾಹಾರದಲ್ಲಿ ಸಿಗುವಂತಹ ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಹೆಚ್ಚು ಉಪಯೋಗಕ್ಕೆ ಸಾಧ್ಯ ಆಗಿರುವಂತಹದ್ದು ಅಥವಾ ಪೂರಕವಾಗುವಂಥದ್ದು. ಅದು ಹೇಗೆ? ಪ್ರೋಟೀನ್ ಅಲ್ಲಿ ಅಮೈನೋ ಆಸಿಡ್ಸ್ಗಳಂತ ಇರುತ್ತೆ. ಅದರಲ್ಲಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಮತ್ತು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ. ಎಸೆನ್ಷಿಯಲ್ ಅಂದ್ರೆ ನಮ್ಮ ದೇಹದ ಎಲ್ಲಾ ಕೋಶಗಳ ಬೆಳವಣಿಗೆಗೆ, ಮಾಂಸಖಂಡಗಳ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಅಮೈನೋ ಆಸಿಡ್ಸ್ಗಳು ಈ ಮಾಂಸಾಹಾರದಿಂದ ಸಿಗುವಂತಹ ಪ್ರೋಟೀನ್ ಅಲ್ಲಿ ಸಿಗುತ್ತೆ. ಇದು ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಅದರಿಂದ ಇದು ಒಳ್ಳೆಯದು ಅಂತ ಹೇಳ್ಬೋದು. ಎರಡನೇದು, ಪೋಷಕಾಂಶಗಳಲ್ಲಿ ಮುಖ್ಯವಾದಂತಹದ್ದು ವಿಟಮಿನ್ B12. ವಿಟಮಿನ್ B12 ಚೆನ್ನಾಗಿತ್ತು ಅಂದ್ರೆ ನಮ್ಮ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ನರಗಳಲ್ಲಿ ಸರಿಯಾದ ನರ ಸಂಚಾರ ಸರಿಯಾಗುತ್ತೆ. ನಮ್ಮ ದೇಹದಲ್ಲ ಸರಿಯಾಗಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಟಮಿನ್ B12 ಇಲ್ಲ ಅಂದಾಗ ನರ ದೌರ್ಬಲ್ಯ ಬಂದ್ಬಿಡುತ್ತೆ. ಈ ವಿಟಮಿನ್ B12 ಸಿಗುವಂತದ್ದು ಕೇವಲ ಮಾಂಸಾಹಾರ ಅಂದ್ರೆ ಸಹಜವಾಗಿ ನೈಸರ್ಗಿಕವಾಗಿ ಸಿಗುವಂತದ್ದು ಮಾಂಸಾಹಾರದಿಂದ ಮಾತ್ರ. ಸಸ್ಯಾಹಾರಿಗಳಿಗೆ ಡೈರೆಕ್ಟ್ ಆಗಿ ಅವರ ಆಹಾರದಿಂದ ವಿಟಮಿನ್ B12 ಸಿಗೋದಿಲ್ಲ. ಅದರಿಂದ ವಿಟಮಿನ್ B12 ನಮಗೆ ಮಾಂಸಾಹಾರದಿಂದ ಸಿಗುತ್ತೆ. ಮೂರನೇದು, ಐರನ್, ಕಬ್ಬಿಣದ ಅಂಶದಲ್ಲಿ ಹೀಮ್ ಐರನ್ ಅನ್ನೋದು ಈ ಮಾಂಸಾಹಾರದಲ್ಲಿ ಸಿಗುತ್ತೆ. ಇದು ನಮ್ಮ ದೇಹದಲ್ಲಿ ಬೇಗ ಸರಿಯಾದ ರೀತಿಯಲ್ಲಿ ಅಬ್ಸಾರ್ಬ್ ಆಗ್ಲಿಕ್ಕೆ ಅಂದ್ರೆ ಹೀರ್ಕೊಳ್ಳಿಕ್ಕೆ ಸಾಧ್ಯವಾಗುವಂತಹ ಐರನ್, ಕಬ್ಬಿಣದ ಅಂಶ. ಇದರಿಂದ ನಮ್ಮ ರಕ್ತದ ಉತ್ಪತ್ತಿ ಚೆನ್ನಾಗಾಗುತ್ತೆ. ಅದರಲ್ಲಿ ಹಿಮೋಗ್ಲೋಬಿನ್ ಅಂಶ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಸ್ಯಾಹಾರದಲ್ಲಿ ಸಿಗುವಂತಹದ್ದು ನಾನ್ ಹೀಮ್ ಐರನ್. ಅದು ನಮ್ಮ ದೇಹದಲ್ಲಿ ಅಷ್ಟು ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಕಷ್ಟ ಅಂತ ಹೇಳ್ಬೋದು. ನಾಲ್ಕನೇದು, ಜಿಂಕ್ ಅನ್ನುವಂಥದ್ದು ಒಂದು ಖನಿಜಾಂಶ. ಇದು ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಹದಲ್ಲಿ ಚೆನ್ನಾಗಿ ಈ ಕೋಶಗಳಲ್ಲಿ ರಿಪೇರ್ ಪ್ರೊಸೆಸ್ ಅಂದ್ರೆ ಸರಿಯಾಗಿ ಕೆಲವೊಂದು ಆಗಿರುವಂತಹ ತೊಂದರೆಗಳನ್ನು ಸರಿಪಡಿಸುವಂತಹ ಆ ಕ್ರಿಯೆಯನ್ನ ಆಗ್ಬೇಕು ಅಂತಂದ್ರೆ ಜಿಂಕ್ ಬೇಕೇ ಬೇಕು. ಇದು ಕೂಡ ನಮ್ಮ ಮಾಂಸಾಹಾರದಲ್ಲಿ ಏನ್ ಸಿಗುತ್ತೋ ಅದು ಹೆಚ್ಚು ಬಯೋ ಅವೈಲಬಲ್ ಅಂತ ಹೇಳ್ತೀವಿ. ಅಂದ್ರೆ ಅದು ತಗೊಳ್ಳೋದ್ರಿಂದ ಮಾಂಸಾಹಾರದಿಂದ ಸಿಗುವಂತಹ ಜಿಂಕ್ ನಮ್ಮ ದೇಹ ಬೇಗ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಚೆನ್ನಾಗಿ ಉಪಯೋಗಿಸ್ಕೊಳ್ಳುವಂತಹ ಆ ರೂಪದಲ್ಲಿ ಈ ಜಿಂಕ್ ಸಿಗುತ್ತೆ ಅಂತ ಹೇಳ್ಬೋದು. ಕೊನೆಯದು ಮತ್ತು ಐದನೇದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್, EPA ಮತ್ತು DHA ಅಂತ ಹೇಳ್ತೀವಿ. ಐಕೋಸಾ ಪೆಂಟೋನೋಯಿಕ್ ಆಸಿಡ್ ಮತ್ತು ಡೋಕೋಸಾ ಹೆಕ್ಸನೋಯಿಕ್ ಆಸಿಡ್ ಅಂತ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳು ಚೆನ್ನಾಗಿದ್ರೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ, ಚೆನ್ನಾಗಿ ಚುರುಕಾಗಿರಬಹುದು. ಈ ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕೇ ಬೇಕು. ಇದು ಹೆಚ್ಚಾಗಿ ಸಿಗುವಂತದ್ದು ಫ್ಯಾಟಿ ಫಿಶ್ಗಳಲ್ಲಿ, ಮೀನುಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಸಸ್ಯಾಹಾರಿಗಳಿಗೆ ಡೈರೆಕ್ಟ್ ಆಗಿ ಅಷ್ಟು ಸುಲಭವಾಗಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗೋದಿಲ್ಲ. ಈ 5 ಅಂಶಗಳನ್ನ ನಮ್ಮ ಸಸ್ಯಾಹಾರಿ ಆಹಾರ ಪದಾರ್ಥಗಳನ್ನು ತಗೊಳ್ಳುವಂತಹವರು ಹೇಗೆ ಪೂರೈಕೆ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಪ್ರೋಟೀನ್ ಅಲ್ಲಿ ಬೇಕಾಗಿರುವಂತಹ ಎಲ್ಲ ಅಮೈನೋ ಆಸಿಡ್ಸ್ಗಳು ನಮಗೆ ಸಿಗಬೇಕು ಅಂತಂದ್ರೆ ನಾವು ಬೇರೆ ಬೇರೆ ರೀತಿಯಾದಂತಹ ಸಸ್ಯಾಹಾರದಲ್ಲಿ ಸಿಗುವಂತಹ ಪ್ರೋಟೀನ್ ಸೋರ್ಸ್ಗಳನ್ನ ಸೇರಿಸಬೇಕು. ಒಬ್ಬ ವ್ಯಕ್ತಿಗೆ ಅವನ
ದೇಹದ ತೂಕ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರೋಟೀನ್ ಒಂದು ದಿನಕ್ಕೆ ಎಷ್ಟು ಬೇಕು ಅಂತ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ನನ್ನ ತೂಕ 70 kg ಅಂತಂದ್ರೆ 70 ಗ್ರಾಮ್ ಪ್ರೋಟೀನ್ ಅನ್ನಾದ್ರೂ ತಿನ್ನಲೇಬೇಕು. ಅದಕ್ಕೆ ಮುಖ್ಯವಾದ ಸಸ್ಯಾಹಾರದ ಮೂಲಗಳು ಯಾವ್ದ್ಯಾವುದು? ಹಾಲು ಮತ್ತು ಹಾಲಿನ ಪದಾರ್ಥಗಳು ಅಂತ ಹೇಳ್ಬೋದು. ಹಾಲು, ಮೊಸರು, ಈ ಪನೀರ್, ಇದೆಲ್ಲದರಲ್ಲೂ ಪ್ರೋಟೀನ್ ಬಹಳ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾವು ತಗೊಳ್ಳುವಂತಹ ಮೊಳಕೆ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಎಲ್ಲ ಕಾಳುಗಳನ್ನ ನಾವು ಮೊಳಕೆ ಹೊಡಿಸಿ ತಗೊಳ್ಳೋದ್ರಿಂದ ಅದರಲ್ಲಿ ನಮಗೆ ಹೆಚ್ಚು ಪ್ರೋಟೀನ್ಗಳು ಸಿಗುತ್ತೆ. ಅದರ ಜೊತೆಗೆ ಸೋಯಾ ಪ್ರಾಡಕ್ಟ್ಸ್ಗಳು, ಸೋಯಾ ಮಿಲ್ಕ್ ಆಗಿರ್ಬೋದು, ಸೋಯಾ ಚಂಕ್ಗಳಾಗಿರ್ಬೋದು, ಇದನ್ನ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನಮಗೆ ಪ್ರೋಟೀನ್ ಸಿಗುತ್ತೆ. ಅದಲ್ಲದೆ ಕೆಲವೊಂದಿಷ್ಟು ಬೀಜಗಳಲ್ಲಿ, ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ಗಳಲ್ಲೂ ಕೂಡ ನಮಗೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಸೊ ಇದನ್ನೆಲ್ಲದನ್ನು ಸೇರಿಸ್ಕೊಂಡು ನಾವು ಆಹಾರ ಪದಾರ್ಥದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟದಲ್ಲಿ ಪ್ರೋಟೀನ್ ಸರಿಯಾಗಿದೆಯಾ ಅಂತ ತಿಳ್ಕೊಳ್ಳುವಂತಹದ್ದು, ಅದನ್ನ ಗಮನ ಇಟ್ಟು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಎರಡನೇದು ಐರನ್, ಕಬ್ಬಿಣದಂಶ. ಕಬ್ಬಿಣದಂಶದಲ್ಲಿ ನಮಗೆ ನಾನ್ ಹೀಮ್ ಐರನ್ ಅನ್ನುವಂಥದ್ದು ಸಸ್ಯಾಹಾರದಲ್ಲಿ ಸಿಗುತ್ತೆ. ಇದು ನಮ್ಮ ದೇಹದಲ್ಲಿ ಅಷ್ಟು ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ. ಅದಕ್ಕೆ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಆಹಾರವನ್ನ ನಾವು ತಗೊಂಡ್ರೆ ನಮ್ಮ ಈ ಕಬ್ಬಿಣದಂಶ ಬಹಳ ಚೆನ್ನಾಗಿ ಆಹಾರದಲ್ಲಿ ಹೀರ್ಕೊಳ್ಳುತ್ತೆ. ಕಬ್ಬಿಣದಂಶ ಹೆಚ್ಚು ಸಿಗುವಂತಹ ಸಸ್ಯಾಹಾರಿ ಮೂಲಗಳು ಯಾವುದು? ಸೊಪ್ಪುಗಳು. ಸೊಪ್ಪು ಮತ್ತು ತರಕಾರಿಗಳಲ್ಲಿ ಎಲ್ಲದರಲ್ಲೂ ಈ ಕಬ್ಬಿಣದಂಶ ಹೆಚ್ಚು ಸಿಗುತ್ತೆ. ಕಾಳುಗಳಲ್ಲಿ ಕಬ್ಬಿಣದಂಶ ಹೆಚ್ಚು ಸಿಗುತ್ತೆ. ಬೆಲ್ಲದಲ್ಲಿ ಕಬ್ಬಿಣದಂಶ ಹೆಚ್ಚು ಸಿಗುತ್ತೆ. ಇದನ್ನ ವಿಟಮಿನ್ ಸಿ ಯುಕ್ತ ಆಹಾರ ಅಂತಂದ್ರೆ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳು, ನೆಲ್ಲಿಕಾಯಿ, ನಿಂಬೆಹಣ್ಣು, ಮೂಸಂಬಿ ಹಣ್ಣು, ಕಿತ್ಲೆ ಹಣ್ಣು, ಈ ಟೊಮ್ಯಾಟೊ, ಈ ಎಲ್ಲಾ ರೀತಿಯಾದಂತಹ ಸಿಟ್ರಸ್ ಫ್ರೂಟ್ಸ್ಗಳನ್ನ ಅದರ ಜೊತೆಗೆ ನಾವು ಈ ಕಬ್ಬಿಣದಂಶ ಇರುವಂತಹ ಸಸ್ಯಾಹಾರಿ ಮೂಲಗಳನ್ನು ತಗೊಂಡ್ರೆ ಈ ನಾನ್ ಹೀಮ್ ಐರನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು ವಿಟಮಿನ್ B12. ವಿಟಮಿನ್ B12 ಸಸ್ಯಾಹಾರಿ ಮೂಲಗಳಲ್ಲಿ ಸಿಗೋದಿಲ್ಲ. ಕೆಲವೊಮ್ಮೆ ಹಾಲು, ಹಾಲಿನ ಪದಾರ್ಥಗಳಲ್ಲಿ ಇದು ಫೋರ್ಟಿಫೈಡ್ ಆಗಿರುತ್ತೆ. ಫೋರ್ಟಿಫೈಡ್ ಫುಡ್ಸ್ ಇದೆಯಾ ಅಂತ ನೋಡಬೇಕು. ಅಂದ್ರೆ ನಾವು ತಗೊಳ್ಳುವಂತಹ ಧಾನ್ಯಗಳನ್ನ, ನಾವು ತಗೊಳ್ಳುವಂತಹ ಆಹಾರ ಪದಾರ್ಥದಲ್ಲಿ ವಿಟಮಿನ್ B12 ಸೇರಿಸಿದಾರಾ ಅಂತ ನೋಡ್ಕೊಂಡು ತಗೊಂಡ್ರೆ ಸಸ್ಯಾಹಾರದವರೆಗೂ ಕೂಡ ಈ ವಿಟಮಿನ್ B12 ಕೃತಕವಾಗಿ ಫೋರ್ಟಿಫಿಕೇಶನ್ ಅನ್ನುವಂತಹ ಪ್ರೊಸೆಸ್ ಅಲ್ಲಿ ಸೇರಿಸಿರ್ತಾರೆ. ಆ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀವಿ. ಯಾರಿಗೆ ಇದು ಆಗ್ತಾ ಇಲ್ವೋ, ಅದು ಸಾಧ್ಯ ಇಲ್ವೋ ಅಂತವರು ವಿಟಮಿನ್ B12 ಸಪ್ಲಿಮೆಂಟ್ಸ್ಗಳನ್ನು ತಗೊಳ್ಳೋದ್ರಿಂದ, ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ದೈನಂದಿನ ವಿಟಮಿನ್ B12 ಅನ್ನು ನಾವು ಪೂರೈಕೆ ಮಾಡಬಹುದು. ನಂತರ ಜಿಂಕ್ ನಮಗೆ ಹೆಚ್ಚು ಸಿಗಬೇಕು ಅಂತಂದ್ರೆ ಮೊಳಕೆ ಕಾಳುಗಳಲ್ಲಿ ಸಿಗುತ್ತೆ. ನಮಗೆ ಬಹಳ ಚೆನ್ನಾಗಿ ಈ ಕುಂಬಳಕಾಯಿ ಬೀಜದಲ್ಲಿ ಈ ಜಿಂಕ್ ಸಿಗುತ್ತೆ. ಹೆಚ್ಚಿನ ಸೊಪ್ಪು ತರಕಾರಿಗಳಲ್ಲಿ ಈ ಜಿಂಕ್ ಸಿಗುತ್ತೆ. ಸೊ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ತಗೋತಿದೀವ. ಮೊಳಕೆ ಹೊಡೆಸಿದಾಗ ಆ ಫೈಟೇಟ್ ಅನ್ನುವಂತಹ ಅಂಶ ಕಡಿಮೆ ಆಗಿ ಜಿಂಕ್ ಬಹಳ ಚೆನ್ನಾಗಿ ಹೆಚ್ಚು ನಮ್ಮ ಆಹಾರದಲ್ಲಿ ಸಿಗ್ಲಿಕ್ಕೆ ಈ ಮೊಳಕೆ ಕಾಳುಗಳಲ್ಲಿ ಸಾಧ್ಯ ಆಗುತ್ತೆ. ನಂತರ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಇದು ನಮ್ಮ ಆಹಾರದಲ್ಲಿ ಸಿಗುವಂತಹದ್ದು ಮುಖ್ಯವಾಗಿ ಅಕ್ರೋಡಲ್ಲಿ, ವಾಲ್ನಟ್ ಅಲ್ಲಿ ಮತ್ತು ಅಗಸೆ ಬೀಜ, ಚಿಯಾ ಬೀಜದಲ್ಲಿ. ಸೊ ಇದನ್ನ ಈ ಬೀಜಗಳ ಮಿಕ್ಸ್ ಒಂದು ಮುಷ್ಟಿ ತಗೊಳ್ಳುವಂತಹದ್ದು, ಡ್ರೈ ಫ್ರೂಟ್ಸ್ ಮುಷ್ಟಿಯನ್ನ ಒಂದು ಮುಷ್ಟಿ ತಗೊಳ್ಳುವಂತಹದ್ದು, 1 ಅಥವಾ 2 ಲೋಟ ಹಾಲನ್ನ ತಗೊಳ್ಳುವಂತಹ ಅಭ್ಯಾಸ ಇರಬೇಕು. ಒಂದು ಸೊಪ್ಪಿನ ಪದಾರ್ಥ ಇರಲೇಬೇಕು. ನಾವು ಮತ್ತು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಆಹಾರ ತಗೋಬೇಕಾದ್ರೆ ಪ್ರೋಟೀನ್ ಸರಿಯಾದ ರೀತಿಯಲ್ಲಿ ತಗೋತಿದೀವಾ ಅಂತ ಯೋಚನೆ ಮಾಡಿದ್ರೆ ನಮ್ಮ ಈ ಸಸ್ಯಾಹಾರ ಪದ್ಧತಿಯಲ್ಲೂ ಕೂಡ ಸಮತೋಲನದ ಆಹಾರವನ್ನು ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮಾಂಸಾಹಾರಿ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಬಿಟ್ಟು ಕೇವಲ ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಏನೇನು ಲಾಭಗಳಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ವೈಜ್ಞಾನಿಕವಾಗಿ ಕೂಡ ಇದನ್ನು ಪ್ರೂವ್ ಮಾಡಲಾಗಿದೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ಈ ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಆಯುಷ್ಯ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಲಾಂಜೆವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಇದು ಹೇಗೆ ಸಾಧ್ಯ? ಈ ಸಸ್ಯಾಹಾರಿ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತೆ. ಇದರಿಂದ ನಮ್ಮ ಕ್ರಾನಿಕ್ ಡಿಸೀಸಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಸಕ್ಕರೆ ಕಾಯಿಲೆ ಬರುವಂಥದ್ದು, ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಕಡಿಮೆ, BP ಕಾಯಿಲೆ ಬರುವಂಥದ್ದು, ಅತಿ ರಕ್ತದೊತ್ತಡ ಆಗುವಂತಹ ಸಾಧ್ಯತೆ ಕಡಿಮೆ, ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಕಡಿಮೆ, ಕೀಲ್ ನೋವು ಬರುವಂಥದ್ದು, ಉರಿಯೂತ ಕಡಿಮೆ ಆಗುತ್ತೆ ಅಂತಂದ್ರೆ ಕೀಲ್ ನೋವು ಬರುವಂಥ ಸಾಧ್ಯತೆ, ವಯಸ್ಸಾಗ್ತಿದ್ದಾಗೆ ನನಗೆ ಮಂಡಿ ನೋವು ಬರುತ್ತೆ, ಕುತ್ತಿಗೆ ಸೊಂಟ ನೋವು ಆಗುವಂಥ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಆದ್ರಿಂದ ಈ ಸಸ್ಯಾಹಾರಿ ಜೀವನ ಶೈಲಿ ಆಹಾರ ಪದ್ಧತಿ ಒಳ್ಳೆಯದು ಅಂತ ಹೇಳ್ಬೋದು. ಪಚನ ಕ್ರಿಯೆ ಆಗ್ಲಿಕ್ಕೆ ಈ ಸಸ್ಯಾಹಾರದಲ್ಲಿ ಹೆಚ್ಚು ನಾರಿನಂಶ ಇರುತ್ತೆ. ಅದರಿಂದ ಚೆನ್ನಾಗಿ ಪಚನ ಕ್ರಿಯೆ ಆಗುತ್ತೆ. ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆ
ಒಳ್ಳೆಯ ಪೋಷಕಾಂಶಗಳು ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಹೆಚ್ಚು ಮಾಂಸಾಹಾರ ತಗೊಳ್ಳುವಂತಹ ವ್ಯಕ್ತಿಗಳಲ್ಲಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗುವಂತಹ ಸಾಧ್ಯತೆ ಹೆಚ್ಚು. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಿರೋದ್ರಿಂದ, ಮಲಬದ್ಧತೆ ಹೆಚ್ಚಾಗೋದ್ರಿಂದ ದೊಡ್ಡ ಕರಳಿನ ಕ್ಯಾನ್ಸರ್ ಮಾಂಸಾಹಾರಿಗಳಲ್ಲಿ ಹೆಚ್ಚು ಅಂತ ಕೂಡ ಪ್ರೂವ್ ಮಾಡಲಾಗಿದೆ. ಸೊ ಇವೆಲ್ಲ ತೊಂದರೆಗಳು ಬೇಡ ಅಂತಂದ್ರೆ ಹೆಚ್ಚು ನಾವು ಈ ಸಸ್ಯಾಹಾರಿ ಆಹಾರ ಪದ್ಧತಿಗೆ, ಜೀವನ ಶೈಲಿಗೆ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಲಾಭಗಳಾಗ್ತಾ ಹೋಗುತ್ತೆ ಅಂತ. ದೇಹದ ತೂಕವನ್ನು ಇಳಿಸ್ಬೇಕು ಅಂತ ಹಲವಾರು ಜನ ಕಷ್ಟಪಡ್ತಾ ಇದ್ದಾರೆ. ಇಂಥವರು ಕೂಡ ಸಸ್ಯಾಹಾರಿ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ, ಸಸ್ಯಾಹಾರದಲ್ಲಿ ಈ ಲೋ ಕ್ಯಾಲರಿಗಳಿರುತ್ತೆ. ಮಾಂಸಾಹಾರಕ್ಕೆ ಹೋಲಿಸಿದ್ರೆ ಮಾಂಸಾಹಾರ ಸ್ವಲ್ಪ ತಿಂದರೂ ಕೂಡ ಅದಕ್ಕೆ ನಮಗೆ ಹೆಚ್ಚು ಕ್ಯಾಲರಿಗಳು ಬಂದೋಗ್ಬಿಡುತ್ತೆ. ಅದ್ರ ಬದಲು ಸಸ್ಯಾಹಾರವನ್ನೇ ಹೆಚ್ಚು ತಗೊಳ್ಳೋದ್ರಿಂದ ಕ್ಯಾಲರಿಗಳು ಕಡಿಮೆ ಆಗ್ತಾ ಬರುತ್ತೆ. ದೇಹದ ತೂಕವನ್ನು ನಾವು ಸಮರ್ಥಕವಾಗಿ ಅದನ್ನ ಇಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೃದಯಾಘಾತ ಆಗುವಂತ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಈ ಸಸ್ಯಾಹಾರದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುವಂತಹದ್ದು, HDL ಅನ್ನ ಹೆಚ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಅದೇ ಮಾಂಸಾಹಾರದಲ್ಲಿ LDL, ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಒಳಗಡೆ ಈ ರಕ್ತನಾಳಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗುವಂತ ಸಾಧ್ಯತೆ ಹೆಚ್ಚು ಅಂತ. ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ, ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಈ ಸಸ್ಯಾಹಾರ ಒಳ್ಳೆಯದು. ಪ್ಲಾಂಟ್ ಬೇಸ್ಡ್ ಡಯಟ್ ಇಂದ ಒಳ್ಳೆ ಚೆನ್ನಾಗಿ ಡಯಾಬಿಟಿಕ್ ಕಂಟ್ರೋಲ್ ಮಾಡಬಹುದು ಅಂತ ವೈಜ್ಞಾನಿಕವಾಗಿ ಇದನ್ನ ಪ್ರೂವ್ ಮಾಡಲಾಗಿದೆ. ಅದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿರಬೇಕು ಅಂತಂದ್ರೆ ನಮಗೆ ಬ್ಯಾಲೆನ್ಸ್ಡ್ ಡಯಟ್ ಬೇಕು ಅಂತಂದ್ರೆ, ಸರಿಯಾಗಿ ಸಮತೋಲನದ ಎಲ್ಲಾ ಪೋಷಕಾಂಶಗಳು, ಖನಿಜಾಂಶಗಳು, ವಿಟಮಿನ್ಗಳು ಎಲ್ಲದೂ ಇರುವಂತಹ ಡಯಟ್ ಹೆಚ್ಚು ಸಸ್ಯಾಹಾರ ತಗೊಳ್ಳೋದ್ರಿಂದ ಸಾಧ್ಯ ಅಂತ. ಕೆಲವೊಂದು ಯಾವ ವಿಟಮಿನ್ಗಳು ನಮಗೆ ಸಸ್ಯಾಹಾರದಲ್ಲಿ ಸಿಗೋದಿಲ್ವೋ ಅದನ್ನ ನಾವು ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ಬಹುದು ಅಂತ. ಈ ಮಾಂಸಾಹಾರವನ್ನು ಹೆಚ್ಚು ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಉತ್ಪತ್ತಿ ಮಾಡಬೇಕು ಅಂತಂದ್ರೆ ಇದು ನಮ್ಮ ಪ್ರಕೃತಿ ಮೇಲೆ, ನಮ್ಮ ವಾತಾವರಣದ ಮೇಲೆ ಅಡ್ಡ ಪರಿಣಾಮಗಳು ಹೆಚ್ಚು ಬೀರ್ತಾ ಹೋಗುತ್ತೆ. ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಇದರಿಂದ ಹೆಚ್ಚು ಉತ್ಪತ್ತಿ ಆಗುತ್ತೆ. ಇದರಿಂದ ನಮಗೆ ವಾತಾವರಣಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ. ಅದರಿಂದನೂ ಕೂಡ ನಮ್ಮ ಪ್ರಕೃತಿಗೆ, ವಾತಾವರಣಕ್ಕೆ ಒಳ್ಳೆದಾಗ ಕೂಡ ನಾವು ಸಸ್ಯಾಹಾರಕ್ಕೆ ಹೋಗುವಂತಹದ್ದು ಒಳ್ಳೆಯದು ಅಂತ. ಅದರ ಜೊತೆಗೆ ನಮ್ಮ ಮಾನಸಿಕವಾಗಿ ಹೆಚ್ಚು ತಳಮಳ ಆಗುವಂತಹದ್ದು ಅಥವಾ ಹೆಚ್ಚು ನಮಗೆ ಖಿನ್ನತೆ ಬರೋದು, ಬೇಜಾರಾಗೋದು, ಒಂಟಿತನ ಕಾಡುವಂತಹದ್ದು ಇವೆಲ್ಲವೂ ಕೂಡ ಹೆಚ್ಚು ಮಾಂಸಾಹಾರದ ಜೊತೆಗೆ ಲಿಂಕ್ ಆಗಿದೆ ಅಂತನೂ ಕೂಡ ವೈಜ್ಞಾನಿಕವಾಗಿ ಇತ್ತೀಚೆಗೆ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಈ ಸಸ್ಯಾಹಾರ ಒಳ್ಳೆಯದು, ಮಾಂಸಾಹಾರ ಒಳ್ಳೆಯದು, ಇದನ್ನೇ ತಗೋಬೇಕು, ಅದನ್ನೇ ತಗೋಬೇಕು ಅಂತ ಹೇಳ್ತಾ ಇಲ್ಲ. ನಾನು ನಿಮಗೆ ಸಸ್ಯಾಹಾರದಿಂದ ಆಗುವಂತಹ ಲಾಭಗಳು, ಅದರಲ್ಲಿರುವಂತಹ ಕೊರತೆಗಳನ್ನು ಹೇಳಿದ್ದೀನಿ. ಮಾಂಸಾಹಾರದಿಂದ ಆಗುವಂತಹ ಲಾಭಗಳು ಮತ್ತು ಅದರಿಂದ ಆಗುವಂತಹ ತೊಂದರೆಗಳನ್ನು ಹೇಳಿದ್ದೀನಿ. ಆದರೆ ಮುಖ್ಯವಾದ ಸಂದೇಶ ಏನು ಅಂತಂದ್ರೆ, ನಾವು ಈ ಮಾಂಸಾಹಾರದಿಂದ ನಮ್ಗೇನು ಪ್ರಯೋಜನಗಳಾಗುತ್ತೋ ಅದೆಲ್ಲದನ್ನೂ ಕೂಡ ಈ ಸಸ್ಯಾಹಾರಿಗಳು ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಅದು ಈ ವಿಡಿಯೋದ ಸಂದೇಶ. ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಾಮೆಂಟ್ ಅಲ್ಲಿ ನನ್ನ ಜೊತೆ ಹಂಚ್ಕೊಡಿ. ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಸಸ್ಯಾಹಾರಿ ಆಹಾರ ಪದ್ಧತಿಯಲ್ಲಿ ನಿಮ್ಗೇನಾದ್ರೂ ಕೊರತೆಗಳು ಅನಿಸ್ತಾ ಇದೆಯಾ? ನಿಮಗೆ ಏನು ಕಷ್ಟಗಳಾಗ್ತಾ ಇದೆ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ? ಮಾಂಸಾಹಾರದಲ್ಲಿ ನಿಮ್ಗೇನಾದ್ರೂ ಸಾಧಕ ಬಾಧಕಗಳು ಅನಿಸ್ತಾ ಇದೆಯಾ? ಇವೆಲ್ಲವನ್ನು ನೀವು ನನ್ನ ಜೊತೆ ಹಂಚ್ಕೋಬಹುದು. ನಾನು ಪ್ರತಿನಿತ್ಯ ನಿಮ್ಗೊಂದು ಆರೋಗ್ಯದ ಬಗ್ಗೆ ಒಂದು ಸಂದೇಶವನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡ್ತೀನಿ. ರೋಗಗಳನ್ನು ಹೇಗೆ ತಡೆಗಟ್ಟಬೇಕು, ಜೀವನ ಶೈಲಿಯಲ್ಲಿ ಏನ್ ಬದಲಾವಣೆಗಳನ್ನು ಮಾಡಬೇಕು, ರೋಗಗಳು ಬಂದ್ರೆ ಅದನ್ನ ಸರಿಯಾಗಿ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಉತ್ತೇಜನವನ್ನ ಅದು ಕೊಡುತ್ತೆ. ಅದನ್ನ ಸೇರಬೇಕು ಅಂತಂದ್ರೆ ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ಗೆ ನೀವು ಜಾಯ್ನ್ ಆಗಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.